ಜೈಲಲ್ಲಿ ಮಗನ ಕಂಡು ದರ್ಶನ್ ತಾಯಿ ಮೀನಾ ತೂಗುದೀಪ್ ಕಣ್ಣೀರಿಟ್ಟಿದ್ದಾರೆ. ತಾಯಿಯ ಜೊತೆ ಸಹೋದರಿ ದಿವ್ಯಾ ಕುಟುಂಬ ಕೂಡ ಭೇಟಿ ಕೊಟ್ಟಿತ್ತು. ದರ್ಶನ್ಗಾಗಿ 2 ಬ್ಯಾಗ್ಗಳ ಜೊತೆಗೆ ಈ ಕುಟುಂಬಸ್ಥರು ಬಂದಿದ್ರು. ದರ್ಶನ್ ನೋಡಿ ತಾಯಿ ಮೀನಾ ಸಹೋದರಿ ಕಣ್ಣೀರ್ ಹಾಕಿದ್ದಾರೆ. ಇದು ಸಹಜ ಕೂಡ, ಯಾಕಂದ್ರೆ ಮನೆ ಮಗ ಜೈಲಲ್ಲಿದ್ದಾನೆ ಅಂತ ಅಂದ್ರೆ, ಅದು ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿದ್ದಾನೆ ಅಂತಂದ್ರೆ ಯಾರಿಗಾದ್ರೂ ನೋವಾಗುತ್ತೆ. ಹೇಗಿದ್ದವನು, ಹೇಗಾಗೋದ್ಯೋ ಅಂತ ತಾಯಿ ಮೀನಾ ಮರುಕ ವ್ಯಕ್ತಪಡಿಸ್ತಾ ಇದ್ದಾರೆ. 28 ನಿಮಿಷಗಳ ಕಾಲ ತಾಯಿಯೊಂದಿಗೆ ದರ್ಶನ್ ಮಾತುಕತೆಯನ್ನ ನಡೆಸಿದ್ದಾರೆ. ಸಹೋದರಿಯನ್ನ ಸಮಾಧಾನ ಪಡಿಸಿದ್ದಾರೆ ಆರೋಪಿ ದರ್ಶನ್. ಸ್ವೀಟ್ಸ್, ಊಟದ ಬಾಕ್ಸ್, ಹಣ್ಣು ತಂದಿದ್ರು ಈ ಕುಟುಂಬಸ್ಥರು ಅನ್ನೋ ಮಾಹಿತಿ ಕೂಡ ಇದೆ. ಗಮನಿಸ್ತಾ ಇದ್ದೀರಿ, ದರ್ಶನ್ ಅವರನ್ನ ನೋಡೋದಕ್ಕೆ ತಾಯಿ ಮೀನಾ ಮತ್ತು ದರ್ಶನ್ ಸಹೋದರಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ 2 ಬ್ಯಾಗ್ ಸಮೇತ ತೆರಳ್ತಾ ಇರುವಂತಹ ದೃಶ್ಯ ಇದು. ಹಾಗಾದ್ರೆ ಏನೆಲ್ಲ ಕಾನ್ವರ್ಸೇಷನ್ ಆಗಿರಬಹುದು ಅಂತ ನೋಡ್ತಾ ಹೋಗೋಣ. ಅಮ್ಮ ಹೇಳ್ತಾರೆ ಹೇಗಿದ್ದವನು ಹೇಗಾಗೋದ್ಯಲ್ಲ ಅಂತ. ಮಗ ಹೇಳ್ತಾನೆ ಹಾ ಹೌದು ಅಂತ. ಸೊ ಇದು ಸೆಂಟ್ರಲ್ ಜೈಲಲ್ಲಿ ಆಗಿರೋ ಕಾನ್ವರ್ಸೇಷನ್. ನಿನ್ನ ಸ್ಥಿತಿ ನೋಡಿ ನೋವಾಗ್ತಿದೆ ಮಗನೇ ಅಂತ ಹೇಳ್ತಾರೆ ಮೀನಾ ತೂಗುದೀಪ್ ಅವರು. ಏನ್ ಮಾಡ್ಲಿ ಅಮ್ಮ ಅನ್ನೋದು ದರ್ಶನ್ ಆನ್ಸರ್ ಆಗಿರುತ್ತೆ ಅಷ್ಟೆ. ಆಗಿದ್ದಾಯ್ತು, ಏನು ಮಾಡೋಕ್ಕಾಗಲ್ಲ, ತಲೆ ಕೆಡ್ಸ್ಕೋಬೇಡ ಅಂತ ತಾಯಿ ಮಗನಿಗೆ ಧೈರ್ಯ ಹೇಳ್ತಾರೆ. ಹ್ಞೂ ಅಮ್ಮ ಅಂತ ಆಗ ದರ್ಶನ್ ರಿಪ್ಲೈ ಮಾಡ್ತಾರೆ, ಹೆದರ್ಬೇಡ ನಾವೆಲ್ಲ ಇದ್ದೀವಿ ಅಂತ. ಆ ತಾಯಿಗೆ ಎಷ್ಟೇ ನೋವಾದರೂ, ಎಷ್ಟೇ ಮರುಕ ವ್ಯಕ್ತಪಡಿಸಿದ್ರು ಕೂಡ ಆ ತಾಯಿ ಧೈರ್ಯದ ಮಾತು ಹೇಳ್ತಾಳೆ ಮಗನಿಗೆ. ಹ್ಞೂ ಆಯ್ತಮ್ಮ ಅಂತ ದರ್ಶನ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಹೆದರ್ಬೇಡ ಮಗನೇ, ನಾವೆಲ್ಲ ನಿನ್ನ ಜೊತೆಗಿದ್ದೀವಿ ಅಂತ ಅಮ್ಮ ಮೀನಾ ದರ್ಶನ್ಗೆ ಧೈರ್ಯ ತುಂಬಿ ಹೋಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.